ಹಾಯ್ ಹಾಲ್ ಸಿಂಪಲ್ಲಾಗಿ ಎಗ್ ಫ್ರೈಡ್ ರೈಸನ್ನು ಯಾವ ರೀತಿಯಾಗಿ ಮಾಡೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಸ್ವಲ್ಪ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ನಾನು ಒಂದು 5 ಎಗ್ಗನ್ನು ತೊಗೊಂಡಿದ್ದೀನಿ. 5 ಎಗ್ ಆದರೆ ಒಂದು 4ರಿಂದ 5 ಜನಕ್ಕೆ ಆಗುತ್ತೆ. ಹಾಗೆ ಅದ್ರ ಮೇಲ್ಗಡೆ ಸ್ವಲ್ಪ ಸಾಲ್ಟನ್ನು ಹಾಕ್ಬಿಟ್ಟು ಅದನ್ನು ಸ್ಕ್ರ್ಯಾಂಬಲ್ಡ್ ಎಗ್ ಆಗಿ ಮಾಡ್ಕೊಳ್ಳೋಣ. ಈ ರೀತಿ ಮಾಡಿಕೊಂಡು ಅದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಅದಾದ ನಂತರ ಮತ್ತು ಅದೇ ಕಡಾಯಿಗೆ 2 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕ್ಬಿಟ್ಟು 1-2 ಗ್ರೀನ್ ಚಿಲ್ಲಿ ಹಾಗೆ 2 ಮೀಡಿಯಮ್ ಸೈಜ್ದು ಆನಿಯನ್ನ ಹಾಕ್ಬಿಟ್ಟು ಅದನ್ನು ಕೂಡ ಔಟ್ ಮಾಡಿಕೊಂಡು ಅದಾದ ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದಾದ ನಂತರ ಸ್ವಲ್ಪ ಹಸಿ ಬಟಾಣಿ ಕ್ಯಾರೆಟನ್ನು ಹೆಚ್ಕೊಂಡು ಹಾಕ್ಕೊಂಡ್ರೆ ಕ್ಯಾರೆಟು ಬಟಾಣಿ ಹಾಫ್ ಬಾಯ್ಲ್ ಆಗಬೇಕು. ಅದಾದ ನಂತರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಬೆಲ್ ಪೆಪ್ಪರ್ಸ್ ಹಾಕ್ಕೊಂಡ್ಬಿಟ್ಟು ಅದಾದ ನಂತರ ಸ್ವಲ್ಪ ಸಾಲ್ಟ್ ಹಾಗೆ 1 ಟೇಬಲ್ ಸ್ಪೂನ್ ವಿನೇಗರ್ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸೋಯಾ ಸಾಸನ್ನು ಹಾಕಿಬಿಟ್ಟು ಕ್ರಂಚಿಯಾಗಿ ನಾವು ಅದನ್ನ ಬೇಯಿಸ್ಕೋಬೇಕು. ಫುಲ್ಲು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬಾರ್ದು. ಸ್ಕ್ರಾಂಬಲ್ಡ್ ಎಗ್ ಹಾಕಿ ಕೊನೆಯದಾಗಿ ಪೆಪ್ಪರ್ ಪೌಡರು ಹಾಗೆ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಅನ್ನ ಹಾಕಿಬಿಟ್ಟು ಕಲಿಸಿದರೆ ಎಗ್ ಫ್ರೈಡ್ ರೈಸು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಆಲ್.